ಹಾಯ್ ಫ್ರೆಂಡ್ಸ್, ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ಕರ್ನಾಟಕದ ಮ್ಯಾಂಚೆಸ್ಟರ್ ಎಂದೇ ಪ್ರಸಿದ್ಧವಾಗಿರುವ ದಕ್ಷಿಣ ಭಾರತದ ಹೃದಯ ಭಾಗದಲ್ಲಿರುವ ದಾವಣಗೆರೆ ನಿಮಗೆಲ್ಲ ಗೊತ್ತಿರಬಹುದು. ಬಹುಶಃ ನೀವು ದಾವಣಗೆರೆಯ ಬೆಣ್ಣೆ ದೋಸೆಯನ್ನು ಸವಿದಿರಬಹುದು ಅಥವಾ ಅದರ ಹತ್ತಿ ಉದ್ಯಮದ ಬಗ್ಗೆ ಕೇಳಿರಬಹುದು. ಆದರೆ ಈ ನಗರದ ಹಿಂದೆ ಒಂದು ರೋಚಕ ಇತಿಹಾಸವಿದೆ. ಒಂದು ಪುಟ್ಟ ಗ್ರಾಮವಾಗಿದ್ದ ದಾವಣಗೆರೆ ಹೇಗೆ ಒಂದು ಪ್ರಮುಖ ವಾಣಿಜ್ಯ ಮತ್ತು ಕೈಗಾರಿಕಾ ಕೇಂದ್ರವಾಗಿ ಮಾರ್ಪಡಿತು. ಹೊಯ್ಸಳರು, ವಿಜಯನಗರದ ರಾಜರು, ಚಿತ್ರದುರ್ಗದ ಪಾಳೆಗಾರರು ಮತ್ತು ಬ್ರಿಟಿಷರ ಆಳ್ವಿಕೆಯಲ್ಲಿ ಈ ನಗರ ಕಂಡ ಬದಲಾವಣೆಗಳೇನು? ಇವತ್ತಿನ ವಿಡಿಯೋದಲ್ಲಿ ನಾವು ದಾವಣಗೆರೆಯ ಸಂಪೂರ್ಣ ಇತಿಹಾಸವನ್ನ ತಿಳಿಯುವ ಪ್ರಯತ್ನ ಮಾಡೋಣ. ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಫ್ರೆಂಡ್ಸ್, ದಾವಣಗೆರೆಯ ಇತಿಹಾಸವು ಹಲವು ಶತಮಾನಗಳಷ್ಟು ಹಳೆಯದಾಗಿದ್ದು ಇದು ಮಧ್ಯ ಕರ್ನಾಟಕದ ಒಂದು ಪ್ರಮುಖ ವಾಣಿಜ್ಯ ಮತ್ತು ಸಾಂಸ್ಕೃತಿಕ ಕೇಂದ್ರವಾಗಿದೆ. ಇದನ್ನು ಸಾಮಾನ್ಯವಾಗಿ ಕರ್ನಾಟಕದ ಮ್ಯಾಂಚೆಸ್ಟರ್ ಎಂದೇ ಕರೆಯಲಾಗುತ್ತೆ. ದಾವಣಗೆರೆಯನ್ನು ಹಿಂದೆ ದವನಗಿರಿ ಅಥವಾ ದವನದುರ್ಗ ಎಂದು ಕರೆಯಲಾಗ್ತಿತ್ತು. ಇದು ಕಾಲಾನಂತರದಲ್ಲಿ ಜನರ ನುಡಿಯಲ್ಲಿ ಮತ್ತು ಬರಹದಲ್ಲಿ ದಾವಣಗೆರೆ ಎಂದೇ ಮಾರ್ಪಟ್ಟಿದೆ. ಈ ಹೆಸರು ದವನ ಎನ್ನುವ ಸಸ್ಯದಿಂದ ಬಂದಿದೆ ಎಂದು ಪ್ರತೀತಿಯೂ ಇದೆ. ದವನವು ಒಂದು ಸುವಾಸನೆಯ ಸಸ್ಯವಾಗಿದ್ದು ಈ ಪ್ರದೇಶದಲ್ಲಿ ಹೇರಳವಾಗಿ ಬೆಳೀತಾ ಇತ್ತು ಎಂದು ಹೇಳಲಾಗುತ್ತೆ. ದವನ ಬೆಳೆಯುವ ಗಿರಿ ಅಂದರೆ ಬೆಟ್ಟ ಪ್ರದೇಶವೇ ದವನಗಿರಿ ಎಂದು ಕರೆಸಿಕೊಳ್ತು. ಹಾಗೆಯೇ ದಾವಣಗೆರೆ ಎಂಬ ಹೆಸರು ಬರಲು ಇನ್ನೊಂದು ಕಾರಣವೂ ಇದೆ. ಒಂದು ದಂತಕಥೆಯ ಪ್ರಕಾರ ಹಿಂದೆ ದವಂಗಿ ಅನ್ನೋ ಒಂದು ಸಣ್ಣ ಕೆರೆ ಇತ್ತು. ಅದರ ಸುತ್ತಲೂ ಊರು ಬೆಳೆಯಿತು. ಹೀಗಾಗಿ ಅದು ದವನಕೆರೆ ದವನಗಿರಿಯಾಗಿ ದಾವಣಗೆರೆ ಆಯಿತು ಎಂದು ಹೇಳಲಾಗುತ್ತೆ. ಈಗಿನ ಹೆಸರು ಆ ಕಾಲದ ಐತಿಹಾಸಿಕ ಮತ್ತು ಭೌಗೋಳಿಕ ಅಂಶಗಳನ್ನು ಒಳಗೊಂಡಿದೆ. ದಾವಣಗೆರೆ ಹೆಸರು ಕರ್ನಾಟಕದ ಇತಿಹಾಸದಲ್ಲಿ ಒಂದು ಪ್ರಮುಖ ನಗರವಾಗಿ ಗುರುತಿಸಿಕೊಂಡಿದೆ. ಇನ್ನು ದಾವಣಗೆರೆಯನ್ನು ಪ್ರತ್ಯೇಕ ರಾಜಮನೆತನಗಳು ಆಳಿದ ಇತಿಹಾಸ ಹೆಚ್ಚಾಗಿ ಕಂಡುಬರುವುದಿಲ್ಲ. ಬದಲಾಗಿ ಇದು ಇತಿಹಾಸದಲ್ಲಿ ವಿವಿಧ ಸಾಮ್ರಾಜ್ಯಗಳು ಮತ್ತು ಆಡಳಿತಗಾರರ ಅಧೀನದಲ್ಲಿ ಒಂದು ಪ್ರಮುಖ ಪಟ್ಟಣ ಅಥವಾ ವಾಣಿಜ್ಯ ಕೇಂದ್ರವಾಗಿತ್ತು. ದಾವಣಗೆರೆ ಜಿಲ್ಲೆ ರೂಪುಗೊಳ್ಳುವ ಮೊದಲು ಈ ಪ್ರದೇಶವು ವಿವಿಧ ದೊಡ್ಡ ಸಾಮ್ರಾಜ್ಯಗಳ ಭಾಗವಾಗಿತ್ತು. ಈ ಪ್ರದೇಶವು ಆರಂಭಿಕ ಕಾಲದಲ್ಲಿ ಗಂಗರ ಆಳ್ವಿಕೆಯಲ್ಲಿತ್ತು. ಅವರು ಇಲ್ಲಿ ಕೆಲವು ಸ್ಥಳೀಯ ಆಡಳಿತಗಾರರನ್ನ ನೇಮಿಸಿದ್ರು. ನಂತರ 9 ಹಾಗೂ 10ನೇ ಶತಮಾನದ ಸಮಯದಲ್ಲಿ ರಾಷ್ಟ್ರಕೂಟ ಸಾಮ್ರಾಜ್ಯವು ದಾವಣಗೆರೆ ಮತ್ತು ಸುತ್ತಮುತ್ತಲಿನ ಪ್ರದೇಶವನ್ನ ನಿಯಂತ್ರಣದಲ್ಲಿಟ್ಟುಕೊಳ್ತು. ನಂತರ ಚಾಲುಕ್ಯರ ಆಳ್ವಿಕೆಯಲ್ಲಿ, ವಿಶೇಷವಾಗಿ ಬಾದಾಮಿ ಮತ್ತು ಕಲ್ಯಾಣದ ಚಾಲುಕ್ಯರ ಕಾಲದಲ್ಲಿ ಈ ಪ್ರದೇಶವು ಪ್ರಮುಖ ವಾಣಿಜ್ಯ ಮಾರ್ಗದಲ್ಲಿತ್ತು. ಹರಿಹರದಲ್ಲಿರುವ ಪ್ರಸಿದ್ಧ ಹರಿಹರೇಶ್ವರ ದೇವಾಲಯವು ಹೊಯ್ಸಳ ಮತ್ತು ಚಾಲುಕ್ಯರ ವಾಸ್ತುಶಿಲ್ಪ ಶೈಲಿಯನ್ನ ಒಳಗೊಂಡಿದೆ. ಹೊಯ್ಸಳ ಸಾಮ್ರಾಜ್ಯವು ದಾವಣಗೆರೆ ಪ್ರದೇಶದಲ್ಲಿ ಕೆಲವು ಪ್ರಮುಖ ದೇವಾಲಯಗಳನ್ನು ನಿರ್ಮಿಸಿತ್ತು. ವಿಶೇಷವಾಗಿ ಹರಿಹರ, ಹರಪ್ಪನಹಳ್ಳಿ ಮತ್ತು ಇನ್ನಿತರ ಪ್ರದೇಶಗಳಲ್ಲಿ ಹೊಯ್ಸಳರ ಶಾಸನಗಳು ಮತ್ತು ದೇವಾಲಯಗಳು ಕಂಡುಬರುತ್ತವೆ. ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ದಾವಣಗೆರೆ ಮತ್ತು ಸುತ್ತಮುತ್ತಲಿನ ಪ್ರದೇಶವು ವ್ಯಾಪಕವಾಗಿ ಅಭಿವೃದ್ಧಿ ಹೊಂದಿತ್ತು. ಅವರ ಸಾಮಂತರು ಈ ಪ್ರದೇಶವನ್ನ ಆಳ್ತಾ ಇದ್ರು. ವಿಜಯನಗರದ ರಾಜರು ವ್ಯಾಪಾರ ಮತ್ತು ಕೃಷಿಗೆ ಹೆಚ್ಚಿನ ಉತ್ತೇಜನವನ್ನ ನೀಡ್ತಾ ಇದ್ರು. ದಾವಣಗೆರೆ ಒಂದು ಪ್ರಮುಖ ವಾಣಿಜ್ಯ ಕೇಂದ್ರವಾಗಿ ಬೆಳೀತು. ಇನ್ನು ವಿಜಯನಗರ ಸಾಮ್ರಾಜ್ಯದ ಪತನದ ನಂತರ ಚಿತ್ರದುರ್ಗದ ಪಾಳೆಗಾರರು ಈ ಪ್ರದೇಶದ ಮೇಲೆ ಪ್ರಭುತ್ವ ಸಾಧಿಸಿದ್ರು. ದಾವಣಗೆರೆ ಅವರ ನಿಯಂತ್ರಣದಲ್ಲಿ ಒಂದು ಪ್ರಮುಖ ಪಟ್ಟಣವಾಗಿತ್ತು. ನಂತರ ಮೈಸೂರು ಒಡೆಯರ್ ರಾಜಮನೆತನದ ಕಾಲದಲ್ಲಿ, ವಿಶೇಷವಾಗಿ ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ್ ಆಳ್ವಿಕೆಯಲ್ಲಿ ದಾವಣಗೆರೆ ಅವರ ಆಡಳಿತದ ಅಡಿಯಲ್ಲಿತ್ತು. ನಂತರ ಬ್ರಿಟಿಷರ ಆಳ್ವಿಕೆ ಪ್ರಾರಂಭವಾದಾಗ ಇದು ಮೈಸೂರು ಸಂಸ್ಥಾನದ ಒಂದು ಭಾಗವಾಗಿ ಮುಂದುವರಿತು. ಹೀಗಾಗಿ ದಾವಣಗೆರೆಯು ಸ್ವತಂತ್ರ ರಾಜಮನೆತನವನ್ನ ಹೊಂದಿರಲಿಲ್ಲ. ಬದಲಾಗಿ ಇದು ಕರ್ನಾಟಕದ ವಿವಿಧ ಪ್ರಮುಖ ಸಾಮ್ರಾಜ್ಯಗಳ ಆಡಳಿತಗಾರರ ಅಡಿಯಲ್ಲಿ ಕಾಲಕಾಲಕ್ಕೆ ಒಂದು ಪ್ರಮುಖ ಕೇಂದ್ರವಾಗಿ ಬೆಳೀತು. ಇದರ ಇತಿಹಾಸವು ಹೆಚ್ಚಾಗಿ ವಾಣಿಜ್ಯ, ಕೃಷಿ ಮತ್ತು ಜವಳಿ ಉದ್ಯಮಕ್ಕೆ ಸಂಬಂಧಿಸಿದೆ. ಇನ್ನು ಬ್ರಿಟಿಷ್ ಆಳ್ವಿಕೆಯಲ್ಲಿ ದಾವಣಗೆರೆಯ ಇತಿಹಾಸವು ಹಲವು ಪ್ರಮುಖ ಬದಲಾವಣೆಗಳನ್ನ ಕಾಣ್ತು. ಈ ಅವಧಿಯಲ್ಲಿ ದಾವಣಗೆರೆಯು ಒಂದು ವಾಣಿಜ್ಯ ಮತ್ತು ಕೈಗಾರಿಕಾ ಕೇಂದ್ರವಾಗಿ ಹೆಚ್ಚು ಮಹತ್ವವನ್ನ ಪಡೆಯಿತು. ಬ್ರಿಟಿಷ್ ಆಳ್ವಿಕೆಯ ಸಮಯದಲ್ಲಿ ದಾವಣಗೆರೆಯ ಪ್ರಮುಖ ಐತಿಹಾಸಿಕ ಅಂಶಗಳನ್ನ ನೋಡ್ತಾ ಹೋದ್ರೆ, ಬ್ರಿಟಿಷರು ದಕ್ಷಿಣ ಭಾರತದಲ್ಲಿ ತಮ್ಮ ಅಧಿಕಾರವನ್ನ ವಿಸ್ತರಿಸಿದ ನಂತರ ದಾವಣಗೆರೆಯು ಮೈಸೂರು ಸಂಸ್ಥಾನದ ಭಾಗವಾಯಿತು. ಟಿಪ್ಪು ಸುಲ್ತಾನ್ನ ಪತನದ ನಂತರ ಮೈಸೂರು ಸಂಸ್ಥಾನ ಬ್ರಿಟಿಷರ ಅಧೀನಕ್ಕೆ ಬಂತು. ಈ ಸಮಯದಲ್ಲಿ ದಾವಣಗೆರೆ ಮೈಸೂರು ರಾಜ್ಯದೊಳಗೆ ಒಂದು ಪ್ರಮುಖ ವಾಣಿಜ್ಯ ಪಟ್ಟಣ
ಪಟ್ಟಣವಾಗಿ ಗುರುತಿಸಲ್ಪಡ್ತು. ಇನ್ನು ಬ್ರಿಟಿಷ್ ಆಳ್ವಿಕೆಯ ಪ್ರಮುಖ ಕೊಡುಗೆಗಳಲ್ಲಿ ಒಂದು ಉತ್ತಮ ಸಂಪರ್ಕ ಜಾಲದ ನಿರ್ಮಾಣ. ಅವರು ದಾವಣಗೆರೆ ಮತ್ತು ಬೆಂಗಳೂರು, ಹುಬ್ಬಳ್ಳಿ, ಚಿತ್ರದುರ್ಗ ಮುಂತಾದ ಪ್ರಮುಖ ನಗರಗಳ ನಡುವೆ ಉತ್ತಮ ರಸ್ತೆ ಸಂಪರ್ಕಗಳನ್ನು ಸ್ಥಾಪಿಸಿದರು. ಇನ್ನು ಬ್ರಿಟಿಷರು ಹತ್ತಿ ಮತ್ತು ಇತರ ಕೃಷಿ ಉತ್ಪನ್ನಗಳನ್ನು ರಫ್ತು ಮಾಡಲು ರೈಲು ಮಾರ್ಗಗಳನ್ನು ನಿರ್ಮಿಸಿದರು. ದಾವಣಗೆರೆಯ ಮೂಲಕ ಹಾದು ಹೋಗುವ ಬೆಂಗಳೂರು ಪುಣೆ ರೈಲು ಮಾರ್ಗವು ಬ್ರಿಟಿಷ್ ಆಡಳಿತದ ಪ್ರಮುಖ ಯೋಜನೆಯಾಗಿತ್ತು. ಈ ರೈಲು ಮಾರ್ಗವು ದಾವಣಗೆರೆಯ ಆರ್ಥಿಕ ಅಭಿವೃದ್ಧಿಗೆ ಬಹಳಷ್ಟು ಸಹಕಾರಿಯಾಯಿತು, ಏಕೆಂದರೆ ಇದು ಹತ್ತಿ ಮತ್ತು ಇತರ ಸರಕುಗಳ ಸಾಗಣೆಯನ್ನು ಸುಲಭಗೊಳಿಸಿತು. ದಾವಣಗೆರೆಯಲ್ಲಿ ಹೇರಳವಾಗಿ ಬೆಳೆಯುತ್ತಿದ್ದ ಹತ್ತಿ ಬೆಳೆಯನ್ನು ಬ್ರಿಟಿಷರು ಪ್ರೋತ್ಸಾಹಿಸಿದರು. ಈ ಕಚ್ಚಾ ವಸ್ತುವನ್ನು ಆಧರಿಸಿ ಅನೇಕ ಬೃಹತ್ ಹತ್ತಿ ಕಾರ್ಖಾನೆಗಳು ಮತ್ತು ಜವಳಿ ಕಾರ್ಖಾನೆಗಳು ಸ್ಥಾಪನೆಯಾದವು. ಬ್ರಿಟಿಷರ ಕಾಲದಲ್ಲಿ ಸ್ಥಾಪನೆಯಾದ ದಾವಣಗೆರೆ ಕಾಟನ್ ಮಿಲ್ಸ್ ಈ ಪ್ರದೇಶದ ಅತ್ಯಂತ ದೊಡ್ಡ ಕೈಗಾರಿಕಾ ಘಟಕಗಳಲ್ಲಿ ಒಂದಾಗಿತ್ತು. ಇದು ಸಾವಿರಾರು ಜನರಿಗೆ ಉದ್ಯೋಗ ನೀಡುವುದರ ಮೂಲಕ ನಗರದ ಆರ್ಥಿಕತೆಯನ್ನು ಬಲಪಡಿಸಿತು. ಈ ಕೈಗಾರಿಕಾ ಬೆಳವಣಿಗೆಯಿಂದಲೇ ದಾವಣಗೆರೆಯನ್ನು ಕರ್ನಾಟಕದ ಮ್ಯಾಂಚೆಸ್ಟರ್ ಎಂದು ಕರೆಯಲು ಪ್ರಾರಂಭಿಸಿದರು. ಬ್ರಿಟಿಷರು ನಗರದ ಆಡಳಿತವನ್ನು ಸುಧಾರಿಸಲು ಇವರು ಕೆಲವು ನಾಗರಿಕ ಸೌಲಭ್ಯಗಳನ್ನು ಅಭಿವೃದ್ಧಿಪಡಿಸಿದರು ಮತ್ತು ಆಡಳಿತ ಅದರ ವ್ಯವಸ್ಥೆಯನ್ನು ಬಲಪಡಿಸಿದರು. ನಗರದ ಪ್ರಮುಖ ಮಾರುಕಟ್ಟೆಗಳು ಮತ್ತು ವಾಣಿಜ್ಯ ಪ್ರದೇಶಗಳ ನಿರ್ಮಾಣವು ಈ ಅವಧಿಯಲ್ಲಿ ನಡೆಯಿತು. ದಾವಣಗೆರೆಯ ಗಾಂಧಿ ವೃತ್ತ, ಚೌಪಾದ ಮತ್ತು ಬಸವನ ಚೌಕದಂತಹ ಪ್ರದೇಶಗಳು ವಾಣಿಜ್ಯ ಚಟುವಟಿಕೆಗಳಲ್ಲಿ ಕೇಂದ್ರವಾಗಿ ರೂಪುಗೊಂಡವು. ಬ್ರಿಟಿಷ್ ಆಳ್ವಿಕೆಯು ದಾವಣಗೆರೆಯನ್ನು ಒಂದು ಚಿಕ್ಕ ಪಟ್ಟಣದಿಂದ ಪ್ರಮುಖ ವಾಣಿಜ್ಯ ಮತ್ತು ಕೈಗಾರಿಕಾ ಕೇಂದ್ರವಾಗಿ ಪರಿವರ್ತಿಸುವಲ್ಲಿ ಮಹತ್ವದ ಪಾತ್ರ ವಹಿಸಿತು. ಇವರ ನೀತಿಗಳು ರೈಲ್ವೆ ಸಂಪರ್ಕ, ಜವಳಿ ಉದ್ಯಮ ಮತ್ತು ಕೃಷಿ ವಲಯದಲ್ಲಿ ದೊಡ್ಡ ಬದಲಾವಣೆಗಳನ್ನು ತಂದವು. ಇದು ಇಂದಿಗೂ ದಾವಣಗೆರೆಯ ಆರ್ಥಿಕ ಮತ್ತು ಸಾಮಾಜಿಕ ಜೀವನದ ಮೇಲೆ ಪ್ರಭಾವ ಬೀರಿದೆ. ದಾವಣಗೆರೆ ಪ್ರದೇಶವು ಕಪ್ಪು ಮಣ್ಣಿನಿಂದ ಕೂಡಿದ ಫಲವತ್ತಾದ ಭೂಮಿಯನ್ನು ಹೊಂದಿದ್ದು ಇಲ್ಲಿ ಹತ್ತಿ ಬೆಳೆಯಲು ಅತ್ಯಂತ ಸೂಕ್ತವಾಗಿದೆ. ಈ ನೈಸರ್ಗಿಕ ಅನುಕೂಲತೆಯಿಂದಾಗಿ ಬ್ರಿಟಿಷ್ ಆಳ್ವಿಕೆಯ ಕಾಲದಲ್ಲಿ ಮತ್ತು ಸ್ವತಂತ್ರ ಸಿಕ್ಕ ನಂತರದ ಸಮಯದಲ್ಲಿ ಇಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹತ್ತಿ ಗಿರಣಿಗಳು ಸ್ಥಾಪನೆಯಾದವು. ಇನ್ನು ದಾವಣಗೆರೆಯು 1997ರ ಆಗಸ್ಟ್ 15ರವರೆಗೆ ಚಿತ್ರದುರ್ಗ ಜಿಲ್ಲೆಯ ಭಾಗವಾಗಿತ್ತು. ಆಗಿನ ಮುಖ್ಯಮಂತ್ರಿ JH ಪಟೇಲ್ ಅವರ ನಿರ್ಧಾರದ ಮೇರೆಗೆ ದಾವಣಗೆರೆಯನ್ನು ಪ್ರತ್ಯೇಕ ಜಿಲ್ಲೆಯಾಗಿ ಘೋಷಿಸಲಾಯಿತು. ಈ ಹೊಸ ಜಿಲ್ಲೆಯಲ್ಲಿ ಚಿತ್ರದುರ್ಗ ಜಿಲ್ಲೆಯ ದಾವಣಗೆರೆ, ಹರಿಹರ ಮತ್ತು ಜಗಳೂರು ತಾಲೂಕುಗಳು, ಶಿವಮೊಗ್ಗ ಜಿಲ್ಲೆಯ ಹೊನ್ನಾಳಿ ಮತ್ತು ಚನ್ನಗಿರಿ ತಾಲೂಕುಗಳು ಹಾಗೂ ಬಳ್ಳಾರಿ ಜಿಲ್ಲೆಯ ಹರಪ್ಪನಹಳ್ಳಿ ತಾಲೂಕನ್ನು ಸೇರಿಸಲಾಯಿತು. ಕರ್ನಾಟಕದ ಹೃದಯ ಭಾಗದಲ್ಲಿರುವ ದಾವಣಗೆರೆ ಉತ್ತಮ ರೈಲು ಮತ್ತು ರಸ್ತೆ ಸಂಪರ್ಕಗಳನ್ನು ಹೊಂದಿದೆ. ಇದು ಪ್ರಮುಖ ವಾಣಿಜ್ಯ ಕೇಂದ್ರವಾಗಿ ಮತ್ತು ಕೃಷಿ ಪ್ರಧಾನ ಪ್ರದೇಶವಾಗಿ ಗುರುತಿಸಿಕೊಂಡಿದೆ. ಇಲ್ಲಿ ಜೋಳ, ಹತ್ತಿ, ಶೇಂಗಾ ಮತ್ತು ಭತ್ತ ಪ್ರಮುಖ ಬೆಳೆಗಳಾಗಿವೆ. ಅಲ್ಲದೆ ಇಲ್ಲಿನ ಬೆಣ್ಣೆ ದೋಸೆ ಕರ್ನಾಟಕದಾದ್ಯಂತ ಪ್ರಸಿದ್ಧಿ. ಇನ್ನು ನೀವು ಕೂಡ ದಾವಣಗೆರೆಯವರಾಗಿದ್ದರೆ ತಪ್ಪದೇ ಕಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.